ಒಂದು ಕಡೆ ನಮಸ್ಕಾರ. ವಾಸ್ತು ಬೈ ಅಶೋಕರಾವ್, ವಾಸ್ತು ತಜ್ಞರು. ನಿವೇಶನವನ್ನು ಹೇಗೆ ಖರೀದಿ ಮಾಡಿ? ಯಾವುದೇ ದಿಕ್ಕಿನ ನಿವೇಶನದಲ್ಲಿ ಒಳ್ಳೆಯ ನಿವೇಶನಗಳ ತೆಗೆದುಕೊಳ್ಳಿ. ನಿವೇಶನದ ವಿಚಾರದಲ್ಲಿ ಆ ಥರ ಬೇಡ. ದೇವಮೂಲೆ ಬೆಳೆದಿದೆ ಅಂದ್ಬಿಟ್ಟು ಕೆಲವರು ನಿಮಗೆ ನೈಋತ್ಯ ಮೂಲೆ ಬೆಳೆದಂಥ ನಿವೇಶನ ಹಾಕ್ತಾರೆ. ಅದು ದೇವಮೂಲೆ ಅಲ್ಲ, ದೈವ ಮೂಲೆ, ರಾಹುವಿನ ಸ್ಥಾನ. ಯಾವಾಗ ಈ ರಾಹುವಿನ ಸ್ಥಾನ ಬೆಳೀತೋ ಅಲ್ಲಿ ಆ ಮನೆ ಯಜಮಾನ, ಅದು ಗಂಡ ಹೆಂಡತಿ ಇಬ್ಬರಿಗೂ ಸಮಸ್ಯೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಪಶ್ಚಿಮ ನೈಋತ್ಯ ಇರಲಿ ಅಥವಾ ದಕ್ಷಿಣ ನೈಋತ್ಯ ಇರಲಿ. ದಕ್ಷಿಣ ನೈಋತ್ಯ ಹೆಣ್ಣು ಮಕ್ಕಳ ಮೇಲೆ ಒಂದು ಸಮಸ್ಯೆಯನ್ನು ತಂದೊಡ್ಡುತ್ತದೆ, ಪಶ್ಚಿಮ ನೈಋತ್ಯ ಗಂಡು ಮಕ್ಕಳ ಮೇಲೆ. ಅವರಿಬ್ಬರೂ ಸೇರಿ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದಂತೆ ಆಗುವಂಥ ದಿಕ್ಕು ಯಾವ್ದಾರಿದೆ ಅಂದರೆ ಅದು ನೈಋತ್ಯ ಬೆಳೆದರೆ ಈ ದಿಕ್ಕು ಈ ಥರ ಪ್ರಾಬ್ಲಮ್ ಕೊಡುತ್ತೆ. ದಯಮಾಡಿ ದೇವಮೂಲೆ ಬೆಳೆದಿದೆ ಅಂತೇಳಿ ಕುಬೇರನ ಮೂಲೆ ಅಂತ ತಿಳ್ಕೊಂಡು ಅದನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಅದು ನಮಗೆ ತುಂಬ ಕಷ್ಟವನ್ನು ಕೊಡ್ತದೆ. ಓಂ ವಾಸ್ತುದೇವಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.